ಅಮ್ಮ ನಮಸ್ಕಾರ. ಯಾವ ಊರಮ್ಮ ನಿಮ್ಮದು? ಮದ್ದೂರು ಪಕ್ಕ ದ್ರಾಕ್ಷಿಪುರ. ಓಕೆ, ಮಂಡ್ಯ ಹತ್ರ. ಎಷ್ಟು ಏನೇನು ಸಮಸ್ಯೆ ಅಮ್ಮ? ನನಗೆ ಹೊಟ್ಟೆ ನೋವಿದೆ, ಊಟ ತಿಂದು ಇಲ್ಲೇ ಇದ್ದಂಗಿರುತ್ತೆ, ಮತ್ತೆ ಕತ್ತು ಇಲ್ಲಿ ನೋವು ಬರುತ್ತೆ, ಇದು ಬೆನ್ನು ಹಿಡ್ಕೊಳ್ಳುತ್ತೆ, ಸೊಂಟ ನೋವದೆ, ಈ ಕಾಲು ಮೀನ್ ಗಂಡಗಳ ನೋವಿವೆ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? ಇತ್ತೀಚೆಗೆ 1-2 ವರ್ಷದಿಂದ ಜಾಸ್ತಿ ಸರ್. ಅದಕ್ಕೂ ಮತ್ತೆ ಇಷ್ಟೋದಿರ್ಲಿಲ್ಲ ಇತ್ತು ಅಂದ್ರೆ ಲೈಟ್ ಆಗಿತ್ತು. ಒಂದು ಮಾತ್ರೆ ಹಾಕೊಂಡ್ಬಿಡ್ತಿದೆ ಸರ್. ಒಂದು ಈಗ ಎಷ್ಟು ಹಾಸ್ಪಿಟಲ್ ಸುತ್ತಿದ್ರಿ ನೀವು? ನಾವೆಲ್ಲೂ ಇಲ್ಲ ಸರ್. ಇಂಗ್ಲಿಷ್ ಮೆಡಿಸಿನ್ ತಗೋತಿದ್ದೆ, ಇದು ಮಾತ್ರೆ ಎಲ್ಲ ತಗೋತೀನಿ ಅನ್ಬಿಟ್ಟು ನಾನು ಯಾವ್ದು ಡಾಕ್ಟರ್ದು ಹೆಸರು ಹೇಳ್ಬೇಡ್ರಿ ಆಯ್ತಾ? ಯಾವ ಡಾಕ್ಟರ್ ಹೆಸರು ಹೇಳ್ಬೇಡ್ರಿ ಅಂತ ಹೇಳಿದ್ನಲ್ಲ, ಕೊಡ್ರಿ ಅವ್ರ ರಿಪೋರ್ಟ್ಸ್ ಅಲ್ಲ ಸರ್. ಇವತ್ತು ತೋರಿಸ್ತಿದ್ದು ರಿಪೋರ್ಟ್ ಇಲ್ಲ ಸರ್. ಅದೇ ಕೊಡೋರು ಇರ್ಲಿ ಆಯ್ತು. ಎಂಡೋಸ್ಕೋಪಿ ಅಷ್ಟೇ ಕೊಡ್ರಿ ನನಗೆ. ಇದು ಎಂಡೋಸ್ಕೋಪಿ ಅಲ್ವಾ? ಏನ್ ಹೇಳಿದ್ರು ಡಾಕ್ಟರ್ ಎಂಡೋಸ್ಕೋಪಿ ನೋಡಿ? ಅದೇ ಉಣ್ಣಿದೆ, ಟ್ಯಾಬ್ಲೆಟ್ ತಗೊಳ್ಳಿ, ಸೋಂಪಾಜುಬಿನ್ ಅಂತ ಕೊಟ್ಟಿದ್ರು ಸರ್. ಅದರಿಂದ ಪ್ರಯೋಜನ ಆಯ್ತಾ? ಇಲ್ಲ ಸರ್. ಅದ್ಯಾವ್ದೋ ಇನ್ನೊಂದು ಬೆಳಗ್ಗೆ ಸಾಯಂಕಾಲ ಬೇರೆ ಬೇರೆ ತಗೊಳ್ಳೋದು ಅಂತ ಸೂರ್ಯಚಂದ್ರ ಟ್ಯಾಬ್ಲೆಟ್ ಕೊಟ್ಟಿದ್ರು ಸರ್. ಸರಿ ಆಯ್ತು. ತಗೊಂಡು ಜಾಸ್ತಿ ಸುಸ್ತಾಗ್ಬಿಟ್ಟೆ ಸರ್. ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ಬಿಡ್ತಾ ಹೋದ. ಆಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಈ ತರ ಆಯ್ತಾ ಇದೆ ಅಂತ, ಸರಿ ಸೋಂಪಾಜುಬಿ ಮಾತ್ರ ತಗೊಳ್ಳಿ 1-2 ತಿಂಗಳು ಅಂತ ತಗೊಂಡೆ. ತಗೋತಿದಾಗ ಏನೂ ಇಲ್ಲ ಸರ್. ಮಾತ್ರೆ ನಿಲ್ಸ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್. ಮತ್ತೆ ಸಾರು, ಈ ಸೊಪ್ಪುಂದು ಮಸೊಪ್ಪು, ಈ ಕಾಯಿ ರುಬ್ಬಾಕಿ ಏನ್ ಸಾರು ಮಾಡ್ತಿದ್ರು ಗ್ಯಾಸ್ಟ್ರಿಕ್ ಸರ್ ನಾನು. ಸರಿ ಆಯ್ತು. ಈಗ ಕೈಯಲ್ಲಿ ನಿಮ್ದು ವ್ಯತ್ಯಾಸ ಇದೆ ಅಂತ ತೋರಿಸಿದ್ನಲ್ಲ ನಾನು. ಸರ್ ನೀವು ಮಗ ಅಲ್ಲ, ಅವ್ರ ಮಗ ಅಲ್ಲ, ನೀವೇ ಕಾಲ್ ಮಾಡ್ರಿ ಈ ಕಡೆ ಹಿಂಗೆ. ಅದೆರಡು ಲೈನ್ ಜೋಡಿಸಮ್ಮ. ಅಲ್ಲಿ ಜೋಡಿಸಿದ್ರಲ್ವಾ ನೋಡ್ರಿ, ಇದು ಲೆವೆಲ್ ಇದೆ ಹೌದಾ? ಇದು ಮೇಲೆ ಕೆಳಗೆ ಇದೆ. ಇಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ಕರೆಕ್ಟ್ ತಾನೆ? ಸರಿ ಸರ್. ನೀವೇ ಕಣ್ಣಾಗ ನೋಡ್ತಿದ್ದೀರಲ್ಲ, ನೋಡ್ರಿ ನಾನು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಹಿಂಗಿರಬಾರದು. ಇದು ಹೆಂಗ್ ಲೆವೆಲ್ ಇದೆಯಾ ಹಂಗೆಲ್ಲ ಕಡೆ ಲೆವೆಲ್ ಇರಬೇಕು. ನೋಡಿ ಇಲ್ಲಿ ನೋಡಿ, ಬೆರಳು ಇದು ಉದ್ದ ಇದೆ, ಕಾಣ್ತಾ ಇದೆಯಾ? ಮಾರ್ಕ್ ಮಾಡ್ತೀನಿ. ಕರೆಕ್ಟಾ? ನೋಡಿ ಇಷ್ಟು ಉದ್ದ ಇದೆ. ಮಲಿಕ್ಕಿಡ್ರಮ್ಮ. ಇದಕ್ಕೆ ನಾವು ನಾಭಿ ಚಿಕಿತ್ಸೆ ಅಂತ ಹೇಳ್ತೇವೆ. ಸೀದಮ್ಮ ಹಿಂಗ್ ಅಂಗಾತ ನೋಡಿ. ಬೆಳಗ್ಗೆ ಏನ್ ತಿಂದ್ರಿ? 2 ಇಡ್ಲಿ 1 ವಡೆ ಸರ್. ಬೆಳಗ್ಗೆ ದೋಸೆ ತಿಂದಿಲ್ಲ? ಆಗಿರೋದು ಇಲ್ಲ ಸರ್. ತುಂಬಾ ಬೆವರು ಸರ್ ನನಗೆ, ವಿಪರೀತ ಬೆವರು. ಯಾವಾಗ ಶೆಕೆ ಆದಂಗೆ. ಹಿಂದಿನ ಕಾಲದಲ್ಲಿ ಇದನ್ನ ಮಾಡ್ತಾ ಇದ್ರು, ನಾಭಿ ಚಿಕಿತ್ಸೆ ಅಂತ. ನಾಭಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ, ಹೊಟ್ಟೆಯಲ್ಲಿ ಬಟ್ಟಿ ಜರುಗಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗೋದು. ಅದನ್ನ ಸರಿ ಮಾಡದೆ ಹೊರತು ನೀವು ಎಷ್ಟು ಮೆಡಿಸಿನ್ ತಿಂದ್ರೂ ಪ್ರಯೋಜನ ಇಲ್ಲ. ಇಲ್ಲಿ ಬನ್ನಿ ಸರ್, ನೋಡ್ಬೋದು. ಇಲ್ಲಿ ನೋಡ್ರಿ, ಬರ್ರಿ ಈ ಕಡೆ ಬರ್ರಿ. ಮೇಲೆ ಕೆಳಗೈತೆ ಅದರಡು. ಇದು ಎತ್ತರ ಇದೆ ತಾನೆ? ನೋಡ್ರಮ್ಮ, ಕತ್ತೆತ್ ನೋಡ್ರಿ. ಇಲ್ಲಿ ನೋಡ್ರಿ, ಕೈ ಕಾಲ್ ಬೆರಳು ನೋಡ್ರಿ. ಕರೆಕ್ಟ್ ಅಲ್ಲ ಸರ್? ನಾನೇನಾದ್ರು ಟೇಬಲ್ ಅಲ್ಲಿ ವ್ಯತ್ಯಾಸ ಮಾಡಿದೀನ? ಟೇಬಲ್ ಮೇಲೆ ಕೆಳಗೆ ಮಾಡಿದ್ದೀನಿ? ಇಲ್ಲ ಸರ್. ಕರೆಕ್ಟ್ ತಾನೆ? ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸರಿ ಆಗ್ಬೇಕು. ಇದು ಸರಿ ಹೋತು ಅಂದ್ರೆ ನಾಭಿ ಸೆಟ್ ಆಗುತ್ತೆ. ನಾಭಿ ಸೆಟ್ ಆಯ್ತು ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಆಗಿದೆಯಲ್ಲ ಈಗ? ಈಗ ನೋಡ್ರಿ, ನಿಮ್ ಬಿದ್ರಿಗೆ ಮಾಡ್ತೀನಿ. ಈಗ ಮಾರ್ಕ್ ಮಾಡಿದ್ದೀನಿ ಪೆನ್ನಲ್ಲಿ, ಹೌದಾ? ನಾನೇನ್ ಟೇಬಲ್ನು ಏನು ಜಾಕಿ ಕೆತ್ತಿ ಇದು ಮಾಡಲ್ಲ. ಕಂಡಿದ್ರೆ ಕಾಣ್ತಾ ಇರ್ತಾನೆ ನೋಡ್ರಿ, ಕಾಣ್ತಾ ಇರ್ತಾನೆ. ಓಕೆ, ಮೈ ಬಿಡ್ರಮ್ಮ, ಸೊ ಲೂಸ್ ಬಿಡ್ರಿ. ಇವು ನಾನು ಈಗ ಪಾಯಿಂಟ್ಸ್ ಹೋಗ್ತಾ ಇದ್ನಲ್ಲ, ಇದು ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತಾ ಇರೋಣ. ಈಗ ನಾನೊಂದು ಪಾಯಿಂಟ್ ಹೋಗ್ತೀನಮ್ಮ, ಬಹಳ ನೋವಾಗುತ್ತೆ. ಅವ್ರ ಫೇಸ್ ನೋಡ್ರಿ, ಅಲ್ಲಿ ನೋಡ್ರಿ. ನೋವು ಆಗ್ತಿದೆ ಅಂತ ಕೇಳೋದು ಬೇಡ, ಅವ್ರ ಫೇಸ್ ನೋಡ್ರಿ. ಹಿಡಿಯೋದು ಫೇಸ್ ಹಿಡಿಯೋದು.
ಆಗ್ತಿದೆ ನಾವು ಹೌದು ಸರ್. ಕರೆಂಟ್ ಹೊಡೆದ ಆಗ್ತಿದೆಯಲ್ಲ ಹೌದು ಸರ್. ನೋಡ್ರಿ, ಇದೇ ನರ, ಇದಕ್ಕೂ ಹೊಟ್ಟೆಗೂ ಸಂಬಂಧ ಇರ್ತದೆ. ಇದು ನೋಡಮ್ಮ ಅಷ್ಟಿಲ್ಲ, ಹೌದು ಸರ್. ಇಲ್ಲಲ್ಲ, ಇದು ಇಲ್ಲ, ಇದು ಇಲ್ಲ, ಇಲ್ಲ ಸರ್. ಹೌದಾ? ಈ ಬೆರಳಲ್ಲೇ ಇರೋದು, ಕರೆಕ್ಟ್ ತಾನೆ? ನೋಡ್ರಿ, ಅಲ್ಲ ಅಲ್ಲಿ ಕೆಲಸ ಮಾಡೋದು ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ನೋವು ಇರ್ತದೆ. ಇವತ್ತು ಮಾಡರ್ನ್ ಸೈನ್ಸ್ ಇವನ್ನ ಯಾವೂ ಒಪ್ಪಲ್ಲ. ಈ ಟ್ರೀಟ್ಮೆಂಟ್ ಇಷ್ಟು ತಗೊಂಡು ಸುಲಭ ಆಯ್ತಲ್ಲ ಅಂತ ಮತ್ತೆ ಯಾರ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಕಲಿಯಕ್ಕೆ 20 ವರ್ಷ ತಗೊಂಡಿದ್ದ ನಾನು 3ನೇ ತಲೆಮಾರು. ವಯಸ್ಸಮ್ಮ 61 ಸರ್. ಇದಕ್ಕೆಲ್ಲ ಅಳತೆ ಇರ್ತದೆ, ಮೆಜರ್ಮೆಂಟ್ಸ್ ಇರ್ತವೆ, ವಯಸ್ಸಿಗೆ ಅಳತೆ ಇಷ್ಟಿಷ್ಟು ಅಂತ. ಇದಾದ್ಮೇಲೆ ಅಲ್ಪ ಸ್ವಲ್ಪ ಭುಜ ನೋವು, ಸೊಂಟ ನೋವು ಇದ್ರೆ ಅದು ಹೋಗುತ್ತೆ, ಆಯ್ತಾ? ಸ್ವಲ್ಪ ಸಕಟ ವಿಚಾರ ಮಾಡಿ. ಸ್ವಲ್ಪ ಒಕ್ಕಳ ಬಟ್ ನನ್ನ ಬೆನ್ನಿಡಿ, ಇದನ್ನೇನು ಕವರ್ ಮಾಡ್ಬೇಡ್ರಿ, ನನ್ನ ಬೆನ್ನ ಅಷ್ಟೇ ಕವರ್ ಮಾಡಿ, ಸ್ವಲ್ಪ ಒಕ್ಕಳ ಅಷ್ಟೇ ಸಾಕು. ಬಲಗಾಲ ಮೇಲೆ ಎತ್ತಿ ಬಿಡ್ರಿ, ಎಡಗಾಲ ಬಿಡ್ರಿ, ಬಲಗಾಲ ಬಿಡ್ರಿ, ಎಡಗಾಲ ಬೇಡ, ಸಾಕು ಕವರ್ ಮಾಡಿ. ಇಲ್ಲ ಮಕ್ಕಳ ಮಲಗವ ಆರಾಮ ಮಲಗಿದ್ದೇವೆ. ಕೈ ಹಿಂಗೆ ಮೈ ಮುಸ್ಕೊಳ್ರಿ, ಟಕ್ ಅಂತ ಕೇಳ್ತಾ ಸೌಂಡ್. ಈ ಕೈಯು ಈ ಕಾಲು ಮೇಲೆ ಎತ್ತಿ ಬಿಡ್ರಿ, ಇದು ಮೇಲೆ ಎತ್ತಿ ಬಿಡ್ರಿ, ಇದು ಮೇಲೆ ಎತ್ತಿ ಬಿಡ್ರಿ, ಇದು ಮೇಲೆ ಎತ್ತಿ ಬಿಡ್ರಿ, ಸಾಕು ಸಾಕು ಅಷ್ಟೇ. ಮೈ ಲೂಸ್ಬಿಡಮ್ಮ. ಸಿಗಮ್ಮ ಓಕೆ, ಕಂಫರ್ಟ್ ಇದ್ದೀರಾ? ಮೈ ಲೂಸ್ಬಿಡ್ರಿ. ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಬಿಡಿ 3 times. ಇನ್ನೊಂದ್ಸರಿ ಸಾಕು. ಬರ್ರಿ ಸರ್, ಇಲ್ಲಿ ಬರ್ರಿ, ನೀವು ಬರ್ರಿ. ಈಗ ಈ ಕಾಲಲ್ಲಿ ಬೆರಳಿತ್ತ ನೋವಿತ್ತಲ್ಲ ಅವಾಗಲೇ, ಈಗ ನೋವಿದೆಯಾ ನೋಡ್ರಿ. ಸ್ವಲ್ಪ ಇದೆ ಸರ್. ಸ್ವಲ್ಪ ಆಯ್ತಾ? ಆಗ್ಲೇ ಇದ್ದಷ್ಟಿಲ್ಲ. ಮುಖ ನೋಡ್ರಿ. ಇಲ್ಲ ಅಷ್ಟಿಲ್ಲ ಸರ್. ಇಲ್ಲ ಅಲ್ಲ, ಹಂಗೆ ನೋಡಮ್ಮ. ಈಗ ನೋಡಮ್ಮ, ಆಯ್ತಾ? ಅಷ್ಟಿಲ್ಲ ಸರ್. ಇದು ನೋಡ್ರಿ, ಅವಾಗ ಎಷ್ಟು ನೋವಿಲ್ಲ ಸರ್. ಇಲ್ಲ, 1%
ಇರ್ಬೋದಾ? ಸರಿ, ಮೈ ಲೂಸ್ ಬಿಡ್ರಿ. ಈಗ ಕಾಲು ಜೋಡಿಸಿ. ಈಗ ನೋಡ್ರಿ ಸರ್, ಪೆನ್ನಿಗೆ ಮಾರ್ಕ್ ಮಾಡಿದ್ದು ಹಿಡೀರಿ ನೋಡ್ರಿ. ಪೆನ್ನಲ್ಲಿ ಮಾರ್ಕ್ ಮಾಡಿದ್ದು ನೋಡ್ಬೇಕು. ಇದನ್ನ ನೋಡ್ಬಿಟ್ರಿ ಮುಂಚೆ ಎಲ್ಲಿಗಿತ್ತದು, ಇದು ಹೆಂಗ್ ಸೆಟ್ ಆಯ್ತು. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ, ನಾಭಿ ಚಿಕಿತ್ಸೆ ಅಂತ ಹೇಳ್ತೀವಿ. ನಾಭಿಯಲ್ಲಿ ಆಚೆ ಈಚೆ ಆಗಿತ್ತು ಅಂದ್ರೆ ಕಾಲುಗಳು ಆ ಕಡೆ ಈ ಕಡೆ ಎಳಕಂತಾವ. ಹೊಟ್ಟೆಯಲ್ಲಿರುವಂತಹ ಆರ್ಗನ್ಸ್ ಕೂಡ ಪ್ಲೇಸ್ಗಳು ಚೇಂಜ್ ಆಗ್ತಾವ. ಈಗ ಒಲೆ ಸ್ಟವ್ ಇದೆಯಲ್ಲ ನಿಮ್ದು, ಬರ್ನಾಲು ಸ್ಟ್ರೈಟ್ 90 ಡಿಗ್ರಿ ಇದ್ರೆ ಬ್ಲೂ ಫ್ಲೇಮ್ ಬರ್ತದೆ, ಹೌದು. ಸ್ವಲ್ಪ ಸೊಟ್ಟ ಮಾಡ್ರಿ ರೆಡ್ ಫ್ಲೇಮ್ ಬರ್ತದೆ. ಸೊಟ್ಟ ಇತ್ತು ರೆಡ್ ಫ್ಲೇಮ್ ಬಂತು ಅಂದ್ರೆ ಅದು ಹಾಟ್ ಫ್ಲೇಮ್ ಅಲ್ಲ, ಬೇಗ ಅನ್ನ ಆಗಲ್ಲ. ಅದರಲ್ಲಿ ಅದು ಕರೆಕ್ಟಾಗಿ ಗ್ರಾವಿಟಿಗೆ ಇರಬೇಕು, ಹಂಗಿದ್ರೆ ಮಾತ್ರ ಅನ್ನ ಬೇಯದು. ಹಂಗೆ ಹೊಟ್ಟೆನಲ್ಲಿ ಜಠರ ಒಂದು ಲೆವೆಲ್ ಇರ್ತದೆ, ಗ್ರಾವಿಟಿಗೆ ತಕ್ಕಂಗೆ ಇರಬೇಕು. ಅದರಲ್ಲಿ ಟಿಲ್ಟ್ ಆಗಿತ್ತು ಅಂದ್ರೆ ನಾವು ತಿಂದ ಆಹಾರ ಜೀರ್ಣ ಆಗಲ್ಲ. ಅರ್ಥ ಆಯ್ತು? ಈಗ ನಾನು ಮಾಡಿರೋ ಬ್ಯಾಲೆನ್ಸಿಂಗ್ ಅಷ್ಟೇ. ಇದು ಯಾಕೆ ಜರುಗುತ್ತಪ್ಪ ಅಂದ್ರೆ ಈಗ ಡೈರೆಕ್ಟ್ ಹೇಳೋ ಅಭ್ಯಾಸ ಐತವ್ರಿ. ಕರೆಕ್ಟ್ ಏನಮ್ಮ? ಹಿಂಗ್ ಹೇಳಬಾರದು, ಹಿಂಗ್ ಮಲ್ಗಬಾರದು, ಜಾಸ್ತಿ ಹಿಂಗೆ ಮಲ್ಕೊಳ್ಳೋದು. ಹಾ, ನೀವು ಮಗ್ಗಲಾಗಿ ಕೈ ಊರಿ ಹೇಳಬೇಕು. ಮಲಗಬಹುದು, ಎದ್ದಾಳ್ಬೇಕಾದ್ರೆ ಮಲಗಬೇಕಾದ್ರೆ. ಎದ್ರೆ ಡೈರೆಕ್ಟ್ ನಾಭಿ ಮೇಲೆ ಜರುಗಿ ದಾರ ಬಿದ್ದು ಮತ್ತೆ ಜರುಗುತ್ತೆ. ಜರುಗಿದ ತಕ್ಷಣ ಇದು ವ್ಯತ್ಯಾಸ ಆಗುತ್ತೆ. ಈಗ ಮಗ್ಗಲಾಗಿ ಕೈ ಊರಿ ಎದ್ದೇಳಿ, ಕೆಳಗಿಳಿ, ಮೇಲೆ ಕಿಡಿ. ಸ್ಟೋನ್ ಇದೆಯಾ ಅಲ್ಲಿ? ಕೈ ಮೇಲೆ ಆ ಕಡೆ ತಿರುಗ್ರಿ. ಮೈ ಲೂಸ್ ಬಿಡ್ರಿ, ಆರಾಮ ಸ್ಟ್ರೈಟ್ ಮಾಡಿ ಕೈ. ಬಿಡ್ರಿ, ಹಿಂಗ ಕೈ ಕೊಡ್ರಿ, ಕೈ ಕೊಡ್ರಿ. ಇಲ್ಲಿವರೆಗೆ ಸರ್ ಆಗಲೇ ಜೋಡಿಸಿದ್ರಲ್ಲ, ಹಂಗೆ ಜೋಡಿಸ್ರಿ. ನೀವೇ ಜೋಡಿಸ್ರಿ ಆ ಲೈನ್ಗಳನ್ನ ಎರಡು. ಓಕೆ, ಲೆವೆಲ್ ಇದೆಯಾ? ಈಗ ಈಗ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಈಗ ಇಲ್ಲಿ ನೋಡ್ರಿ, ಆಗ್ಲೇ ಎಲ್ಲಿತ್ತದು ಕಾಣ್ತದ? ಇದು ಇಲ್ಲಿತ್ತು, ಕಾಣ್ತಾ ಇದೆಯಾ? ನಾನು ಈಗ ಇವ್ರ ಕೈ ಮುಟ್ಟೆ ಅಲ್ಲ, ನಾನು ಕಾಲರ ಮುಟ್ಟಿದ್ದೀನಿ. ಇದು ಹೆಂಗ್ ಸೆಟ್ ಆಯ್ತು ಗೊತ್ತಾಯ್ತಾ? ಇದಕ್ಕೆ ನಾಭಿ ಚಿಕಿತ್ಸೆ ಅಂತ ಹೇಳ್ತಾರೆ. ಈಗ ವಾಕ್ ಮಾಡ್ರಿ, ಭುಜ ನೋವು ಸ್ವಲ್ಪನೂ ಇರಲ್ಲ, ಸೊಂಟ ನೋವು ಸ್ವಲ್ಪನೂ ಇರಲ್ಲ, ಹೊಟ್ಟೆ ಎಲ್ಲ ಇಲ್ಲೆಲ್ಲ ಹಗರ ಅನ್ನಿಸ್ತದೆ. ವಾಕ್ ಮಾಡಿಬಿಟ್ರಿ, ಮೊಣಕಾಲು ನೋವು ಅಂತೂ ಇರೋದೇ ಇಲ್ಲ. ಹೀಗೆ ವಾಕ್ ಮಾಡಿ. ಭುಜ ನೋವಿದೆಯಮ್ಮ? ಭುಜ ನೋವಿದ್ರೆ ಯಾವಾಗ ನಂಬರ್ ಅಲ್ಲ, ಒಂದೊಂದ್ಸತಿ ಸೊಂಟ ನೋವಿದೆಯಾ? ಈಗಿದೆಯಾ? ಸೊಂಟ ನೋವಿದೆಯಾ? ಸೊಂಟ ನೋವು ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಸೊಂಟ ನೋವು. ಸರಿ, ಕೂತ್ಕೊಂಡಿದ್ದಾಳ್ರಿ, ಬಗ್ಗೆ ಎದ್ದು ಮಾಡ್ರಿ. ಕೂತ್ಕೊಳ್ರಿ, ನೆಲದ ಕೂತ್ಕೊಳ್ರಿ, ಕುಪ್ರಬಾ ಕೂತ್ಕೊಳ್ರಿ. ಎದ್ದಾಳ್ರಿ. ಇದೆಯಾ? ಇಲ್ಲ. ಹೊಟ್ಟೆ ಇಲ್ಲಿ ಡಿಸ್ಕಂಫರ್ಟ್ ಇರ್ತಲ್ಲ, ಇದೆಯಾ? ಇಲ್ಲಿ ಸರ್ ತುಂಬ್ಕೊಂಡಂಗೆ, ಊಟ ತಿಂದಾಗ ತುಂಬ್ಕೊಂಡಂಗೆ. ಈಗ ಸ್ವಲ್ಪ ಇದೆ, ಆಗ್ಲಿಗಿಂತ ಪರವಾಗಿಲ್ಲ, ಕಮ್ಮಿ ಆಗಿದೆ. ಅದೇನ್ ಕಮ್ಮಿ ಆಯ್ತು? ನಾಭಿ ಸೆಟ್ ಆಗ್ತಿದ್ದಂತೆ ಇವೆಲ್ಲ ಸೆಟ್ ಆಗ್ಬಿಡ್ತವೆ. ಈಗ ನಿಮ್ದು ಕಾರು ಮರ್ಸಿಡೀಸ್ ಬೆಂಝೇ ಇರ್ಬೋದು, ವೀಲ್ ಅಲೈನ್ಮೆಂಟ್ ಸರಿಯಿಲ್ಲ ಅಂದ್ರೆ ಸ್ಟೇರಿಂಗ್ ಟೈಟ್ ಬರ್ತದೆ, ಒಂದ್ ಕಡೆ ಎಳೀತದೆ, ಈಗ ನಾನು ಮಾಡಿದ್ದು ವೀಲ್ ಅಲೈನ್ಮೆಂಟ್, ಅವರಿಗೆ ಬ್ಯಾಲೆನ್ಸಿಂಗ್. ನಾಭಿ ಸೆಂಟರ್ ಬಾಡಿದು ಅದು ಆಚೆ ಈಚೆ ಆಯ್ತು ಅಂದ್ರೆ ಅದು ಎಫೆಕ್ಟ್ ಕುತ್ತಿಗೆ ಮೇಲೆ ಬಿಡುತ್ತೆ, ಕಾಲ ಮೇಲೆ ಬಿಡುತ್ತೆ, ಮೊಣಕಾಲ ಮೇಲೆ ಬಿಡುತ್ತೆ. ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಬಾಡಿ. ಆವಾಗ ಒಂದೊಂದೇ ಸೌಕಳಿ ಸ್ಟಾರ್ಟ್ ಆಗ್ತದೆ. ಇನ್ಮೇಲೆ ನಾನು ಹೇಳಿದ ಪಥ್ಯ ಅವನ್ನೆಲ್ಲ ಮೇಂಟೈನ್ ಮಾಡ್ತೀನಿ.
ಓಕೆ ನೋಡಿದ್ರಲ್ಲ ಸರ್ ನೀವೀಗ ನಾಭಿ ಚಿಕಿತ್ಸೆ ನೋಡಿದ್ರಲ್ಲ, ಕೈ ಬೆರಳೆಲ್ಲ ವ್ಯತ್ಯಾಸ ಇತ್ತು, ವ್ಯತ್ಯಾಸ ನೀವೇ ನೋಡಿದ್ರಿ, ನಿಮ್ಮ ಕಣ್ಣೆದುರಿಗೆ ಟ್ರೀಟ್ಮೆಂಟ್ ಆಗಿದೆ. ಓಕೆ ಅಮ್ಮ. ಸರಿ. ಹಾಂ.